ಬೆಳಿಗ್ಗೆ ನೇಚರ್ ನೋಡೋಕೆ ಸಿಗ್ತೈತಲ್ಲ, ಭಾಳ ಅಂದ್ರೆ ಭಾಳ ಅದು ಒಂಥರ ಬ್ಲೆಸ್ಡ್ ಅನ್ನಿಸ್ತೈತೆ ನನಗಂತೂ. ಎಲ್ಲರಿಗೂ ಸಿಗಂಗಿಲ್ಲ. ಎಷ್ಟೋ ಮಂದಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇದ್ದವ್ರಿಗೆ ಪಾಪ ಓಪನ್ ಆಗಿ ಹಿಂಗೆ ಹೊರಗೆ ಬರೋಕ್ಕಾಗಲ್ಲ. ಆಮೇಲೆ ಏನೇನು ಹೆಲ್ತ್ ಇಶ್ಯೂ ಇದ್ದವರೆಲ್ಲ ಹಿಂಗೆ ನಡೆಯೋಕ್ಕಾಗಲ್ಲ. ಆಮೇಲೆ ಇನ್ ಕೇಸ್ ಎಲ್ಲ ಚಲೋ ಐತೆ ಅಂದರೂ ಸಿಕ್ಕಾಪಟ್ಟೆ ಹೈಫೈ ಸಿಟಿ ಒಳಗೆ ಇದ್ದವರಿಗೆಲ್ಲ ಹೊರಗೆ ಈ ಥರ ರೋಡ್ ಮೇಲೆ ಬೆಳೆದಿರೋದೆಲ್ಲ ಸಿಗಂಗಿಲ್ಲ. ಅಪಾರ್ಚುನಿಟಿ ಇದ್ದರೆ ಹೊರಗೆ ಬರ್ರಿ, ವಾಕಿಂಗ್ ಮಾಡಿರಿ. ಸ್ಪೆಷಲ್ ಹಿಂಗೆ ನೇಚರ್ ಚಂದ ಇದ್ದಲ್ಲಿ ವಾಕಿಂಗ್ ಮಾಡಿರಿ, ಮನಸ್ಸು ಖುಷಿ ಆಗ್ತೈತಿ. ಬೇರೆ ಯಾವುದಕ್ಕೂ ಇಷ್ಟು ಖುಷಿ ಆಗಂಗಿಲ್ಲ, ಅಷ್ಟು ಚಂದ ಅನ್ನಿಸ್ತೈತಿ. ಇವೆಲ್ಲ ಗಾಡ್ ಗಿಫ್ಟ್ ಇದ್ದಂಗೆ ಚಲೋ ನೇಚರೆಲ್ಲ. ನೋಡ್ರಿ ಎಷ್ಟಕ್ಕೂ ಪಾತ್ರೆಗೀತೆ ಇದಾವೆ, ಎಲ್ಲ ಥರ ಗಿಡ ಅದಾವೆ. ಫೈನಲಿ ನಮಗೆ ಬೇಕಾಗಿದ್ದಿದ್ದ ಅಲ್ಲ ಹ್ಯಾಪಿನೆಸ್. ಸುಮ್ಮನೆ ಮಟ್ರಿಯಲಿಸ್ಟಿಕ್ ಆಗೋ ಬದಲಿ ಮಕ್ಕಳನ್ನೂ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಹಿಂಗೆ ಹೊರಗೆ ಬಂದು ಆರಾಮಾಗಿ ಅಡ್ಡಾಡ್ರಿ, ಚಲೋ ಅನ್ನಿಸ್ತೈತಿ. ಆಮೇಲೆ ಅದು ಉಸಿರು ಕಾಲೇ ಮುಟ್ತೀವಲ್ಲ, ಅದೊಂದು ಮಸ್ತ್ ಅನ್ನಿಸ್ತದೆ. ಸೈಂಟಿಫಿಕಲಿ ಅದು ಕೆಲವೊಂದು ನರನೂ ಆ್ಯಕ್ಟಿವ್ ಆಗ್ತಾವಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವಾಕಿಂಗ್ ಹೊಂಟೀನಿ. ಹೊರಗೆ ವಾತಾವರಣ ಹಿಂಗೈತೆ ನೋಡ್ರಿ. ಇಲ್ಲೊಂದು ಈ ವರ್ಷ ಸ್ವಲ್ಪ ಮಳೆ ಆಗ್ತೈತಿ, ಸ್ವಲ್ಪ ಸಣ್ಣ ಮಳೆ ಬರತೈತಿ, ಕೂಲ್ ಅನಿಸ್ತೈತಿ. ವಾಕಿಂಗ್ ಹೋಗ್ಕೊಂಡು ಮತ್ತು ಅಡಿಗೆ ನಾಷ್ಟ ಎಲ್ಲ ಮಾಡ್ತೀವಿ. ಇವತ್ತು ನನ್ನ ಮಗಳ ಸ್ಕೂಲ್ ಒಳಗೆ ಪ್ರಾಜೆಕ್ಟ್ ಇತ್ತು ನೇಚರ್ದ. ಅದು ನೆಸ್ಟ್ ಮಾಡೋಕ್ಕೆ ಹೇಳಿದ್ರು ಆಕೆಗೆ. ನಾನು ವಾಕಿಂಗ್ ಹೋದಾಗ ಅಲ್ಲಿ ಹುಲ್ಲದು ತೊಗೊಂಡು ಫ್ಲವರ್ ತೊಗೊಂಡು ನೆಸ್ಟ್ ಮಾಡ್ಕೊಂಡು ಬಂದೇನಿ. ಹುಲ್ಲು ಚೆನ್ನಾಗಿ ತೋರ್ಸಾಗ ಅವ್ರಿಗೆ ನಾಷ್ಟಕ್ಕೆ ಹಾಕಿಕೊಟ್ಟೇನು ಪಟ್ಟು ತಿನ್ನಾಗ್ತಾರೋ. ಹೊರಗೆ ಒಂದು ಸ್ವಲ್ಪ ಮಳೆ ಬರತೈತಿ. ಇದು ನಮ್ಮ ಹಸ್ಬೆಂಡು ರೆಡಿ ಆದ ವಾಟ್ರ್ ಬಾಟ್ಲು ಹಾಂ ಮಾಡೋಣ. ವಾಟ್ರ್ ಬಾಟ್ಲು, ಸ್ನ್ಯಾಕ್ಸ್ ಡಬ್ಬಿ ಇಟ್ಟೇನಿ. ಹೋಗುವಾಗ ನಾನು ಫಾಸ್ಟಿಂಗ್ ಪ್ರೇಯರ್ ಹೋಗೋದೈತಿ ಚರ್ಚ್ಗೆ. ಹೋಗುವಾಗ ಅವರಿಗೆ ಲಂಚ್ ಬಾಕ್ಸ್ ಕೊಡ್ತೇನೆ. ನಮ್ಮ ಹಸ್ಬೆಂಡ್ ಇವತ್ತು ಬಿರಿಯಾನಿ ಇರ್ತೈತಿ, ಅವ್ರು ಅಲ್ಲೇ ತಿಂತಾರೆ. ಡಾಲ್ ಹಾಯ್ ಮಾಡು. ಹಾಂ ಮಾಡು. बार बोली तो उसका कुछ ये रहता है. ಇದು ನೋಡ್ರಿ, ನಾನು ಸ್ವಲ್ಪ ಅಲ್ಲೇ ಹುಲ್ಲು ಬೇರು ಇದು ತೊಗೊಂಡು ಆಮೇಲೆ ಇದು ಒಂದು ಗಿಡದ ಎಲ್ಲಿ ತೊಗೊಂಡು ಅದರಲ್ಲೇ ಕಟ್ಟಿ ನೆಸ್ಟ್ ಮಾಡೀನಿ. ಆ್ಯಕ್ಚುಲಿ ಸ್ವಲ್ಪ ಎಗ್ ಒಂದು ಪಕ್ಷಿ ಮಾಡ್ಬೇಕು ಅಂದ್ಕೊಂಡೆ, ಟೈಮ್ ಸಾಕಾಗಲ್ಲ. ನಾವೆಲ್ಲ ನ್ಯಾಚುರಲಾಗಿ ಹೊರಗೆ ಗೂಡು ನೋಡ್ತಿದ್ವಿ. ಈಗಿನ ಹುಡುಗರಿಗೆ ನಾವು ಮಾಡಿ ತೋರಿಸ್ಬೇಕು.
ಇದನ್ನ ಒಂದು ಬಾಕ್ಸ್ ಒಳಗೆ ಇಟ್ಟು ಕಳಿಸ್ತೇನೆ ಆಕೆಗೆ, ಯಾಕಂದ್ರೆ ಕೈಯಾಗ ಹಿಡ್ಕೊಂಡು ಹೋದ್ರೆ ಮತ್ತೆ ಎಲ್ಲ ಇದಾಗ್ಬಿಡ್ತೈತಿ. ಈ ಧಾರವಾಡ ಪೇಡೆ ಬಾಕ್ಸ್ ಐತಿ, ಇದು ಒಂದು ಸೂಟೇಬಲ್ ಅನ್ನಿಸ್ತೈತಿ ಇದಕ್ಕೆ. ಯಾಕಂದ್ರೆ ಇವತ್ತಿನ ಒಂದು ಸ್ವಲ್ಪ ಕಿಚನ್ದು ಕೆಲಸ ಬಿಟ್ಟು ನಮ್ಗೆ ಸಣ್ಣ ಗಾರ್ಡನ್ ಐತಿ, ಅದ್ರೊಳಗೆ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಗಿಡ ಹಚ್ಬೇಕು ಅಂದ್ಕೊಂಡೇನಿ. ಆ್ಯಕ್ಚುಲಿ ಆಲ್ರೆಡಿ ಒಂದಿತ್ತು ನನ್ನ ಕಡೆ ಆ ಹೂವು, ಅದು ಮತ್ತು ಬೇರೆ ಬೇರೆ ಕಲರ್ದು ಭಾಳಷ್ಟೊಂದು ಡಿಫ್ರೆಂಟ್ ಕಲರ್ದು ನಮ್ಮ ಹಾಲ್ನವ್ರು ತಂದು ಕೊಟ್ರೆ ಅವ್ನು ಹಚ್ತೇನೆ. ನಾನು ಸಣ್ಣ ಗಾರ್ಡನ್ ತೋರಿಸ್ತೇನೆ ಬರ್ರಿ ಇವತ್ತು. ಇದು ನೋಡ್ರಿ, ನಾನಂತೂ ಜಾಸ್ತಿ ಇದು ಹೊರಗಿಂದೆಲ್ಲ ಇದು ತಂದಾಗ ಆಗಿಲ್ಲ, ಆಮೇಲಿಂದ ಏನು ನಾನು ದುಡ್ಡು ಕೊಟ್ಟು ತರಂಗಿಲ್ಲ. ಇದು ಆಲಿವರ ಗಿಡ. ನಾನು ಇದನ್ನು ಯೂಶ್ವಲಿ ಆಯಿಲು, ಸೋಪು, ಆಮೇಲೆ ಹಂಗೆ ಫೇಸ್ಗೆಲ್ಲ ಹಚ್ಕೊತಿರ್ತೀನಿ. ಅದಕ್ಕೆ ನಾನು ಇವನು ಜಾಸ್ತಿ ಬೆಳೆಸ್ತೀನಿ. ಆಮೇಲೆ ಇವು ಭಾಳ ನೀರು ಹಾಕಬೇಕು, ಹಂಗಿಡ್ಬೇಕು ಹಿಂಗಿಡ್ಬೇಕು ಅಂತೇನಿಲ್ಲ. ಇಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ತುಳಸಿ ಗಿಡ ಇತ್ತು. ತುಳಸಿ ಎಲ್ಲ ಅದು ಏನೋ ಸ್ವಲ್ಪ ಹುಳ ಹತ್ತಿದಂಗೆ ಆಗಿ ಹಾಳಾಯ್ತು. ಹಂಗೆ ಸೀತಾಫಲ ತಿನ್ನುವಾಗ ಅದ್ರ ಬೀಜ ಹೋಗ್ತೈತೆ, ಅದು ಗಿಡ ಬೆಳೆದೈತಿ ಅಷ್ಟೇ. ಆಮೇಲೆ ಇದು ಇವತ್ತು ಎಲ್ಲರಿಗೂ ಗೊತ್ತಿರ್ತಾವೆ ಅನ್ನಿಸ್ತೈತಿ, ಅಡಿಕೆ ಹೂವು ಅಂತೇವಿ, ಇನ್ನೊಂದೇನೋ ಹೂವು ಅಂತಾರಪ್ಪ ಇವು. ಇದು ಸೀಸನಲ್ಲು, ಈ ಮಳೆಗಾಲದಾಗ ಭಾಳ ಆಗ್ತೈತಿ. ಆಮೇಲೆ ಒಣಗಿದ್ರೂ ಆ ಟೈಮಿಗೆ ಮತ್ತೆ ಬೆಳಿತೈತಿ. ಇದು ಸೀತಾಫಲ ಬೇಕು. ಇದು ಮೊನ್ನೆ ಧಾರವಾಡಕ್ಕೆ ಹೋದಾಗ ಗುಲಾಬಿ ಗಿಡ ತಂದಿತ್ತು ಕಂಟಿ, ಅದನ್ನು ಹಚ್ಚೇನಿ, ಇನ್ನೂ ಬೆಳೆದಿಲ್ಲ, ಜಸ್ಟ್ ಒಂದು ದಿನ ಆಯಿತು. ಆಮೇಲೆ ಇದು ಅಷ್ಟೇ, ಇಲ್ಲಿ ಒಂದು ಗುಲಾಬಿ ಇದು ಮಾಡೀನಿ. ಆಮೇಲೆ ಇದೊಂದು ಮನಿ ಪ್ಲ್ಯಾಂಟ್ ಐತಿ. ಆಮೇಲೆ ಮತ್ತು ಇದು ನಾ ಆದಷ್ಟು ಇವು ಗಿಡ ಎಲ್ಲ ಕಡೆ ಚೂಸ್ತೇನೆ, ಯಾಕಂದರೆ ಇವು ಇದಾಗಂಗಿಲ್ಲ, ಅಂದರೆ ಅಷ್ಟೇ ಬೇಕು ಇಷ್ಟ ಬೇಕಂತಿದ್ದು ಇಲ್ಲ. ಇಲ್ಲಿ ಪುದೀನ ಬೆಳೆಸಿದ್ದೆ, ಪುದೀನ ಬೆಳೀಲಿಲ್ಲ. ಆಮೇಲೆ ಇವು ಪೇಂಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅಂಥ ಸ್ಪ್ರೇ ಇರ್ತಾವೆ, ಅವ್ರು ಸುಮ್ಮ ತೊಗೋತಾರೋ ಹೊಳ್ಳಿಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ, ಯೂಸ್ ಆಗೋಲ್ಲ. ಅದಕ್ಕೆ ನಾನು ಅದ್ರೊಳಗೆ ಒಂದು ಸ್ವಲ್ಪ ಮಣ್ಣು ಹಾಕಿ ಇದು ಹದ ಮಾಡಿಟ್ಟೇನಿ. ಇವು ನೋಡಿರಿ, ಇಷ್ಟು ಕಲರ್ ಗಿಡ ಅದಾವೆ, ನಮ್ಮ ಹಾಲಿನವ್ರು ತಂದು ಕೊಟ್ಟಾರೆ. ಇದ್ರಾಗ ಒಂದು ಪಿಂಕ್ ಅಂತ ಆಲ್ರೆಡಿ ನನ್ನ ಕಡೆ ಇತ್ತಲ್ಲ, ಅದೈತಿ. ಆಮೇಲೆ ಇದು ಲೈಟ್ ಪಿಂಕ್, ಅಂದರೆ ಲೈಟ್ ಆರೆಂಜ್ ಪಿಂಕ್ ಮಿಕ್ಸ್ ಐತಿ. ಆಮೇಲೆ ಎಲ್ಲೋ ಐತಿ. ಇಷ್ಟು ಚಂದ ತಂದಾರ ಪಾಪ. ಆ್ಯಕ್ಚುಲಿ ಅವ್ರು ನಮ್ಮ ಮನೆಗೆ ಬರ್ರಿ ಅಂದಿದ್ರು, ನನಗೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಒಂದು ವೈಟ್ ಐತಿ. ಆಮೇಲೆ ಆರೆಂಜ್. ಇದು ಆ್ಯಕ್ಚುಲಿ ನಾನು ಆರೆಂಜ್ ಮೊದಲು ಕಂಪ್ನಿಗೆ ವರ್ಕ್ ಮಾಡುವಾಗ ತಂದು ಹಚ್ಚಿದ್ದೆ, ಬೆಳೀತೆ. ಅದೊಂದೇನೋ ಆಗಿ ಒಂದು ಸತಿ ಊರಿಗೆ ಹೋದಾಗ ಒಣಗಿ ಹೋಗಿದ್ದು, ಮತ್ತೆ ಹತ್ತಲೇ ಇಲ್ಲ. ಇಷ್ಟಕ್ಕೂ ಅದಾವೆ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಒಂದು ಇದು ಮಣ್ಣು ಹದ ಮಾಡಿದೆ ಅಂದರೆ ಈಗ ಸ್ವಲ್ಪ ಮಳೆಗಾಲ ಐತಲ್ಲ, ಮಳೆ ನೀರಿಗೆ ಚಂದ ಇದಾಗ್ತವೆ.
ಮನೆ ಮುಂದೆ ಸ್ವಲ್ಪ ಗಿಡ ಇದ್ರೆ ಚಂದ ಅನ್ನಿಸ್ತೈತಿ ಬೆಳಗ್ಗೆ ಎದ್ದ ತಕ್ಷಣ ನೋಡೋಕೆ. ಆಮೇಲೆ ಒಂಥರ ಏನೋ ಮರ ಇಲ್ಲ ಅಂದರೂ ಸಣ್ಣ ಪುಟ್ಟ ಇಂಥವು ಫ್ಲವರ್ ಅದು ಇರ್ತಾವಲ್ಲ, ಎಷ್ಟು ನಿಮ್ಗೆ ಜಾಗ ಇರ್ತೈತಲ್ಲ ಅದ್ರಾಗ ಮಾಡ್ಕೋರಿ. ನಮ್ಗೆ ಆ್ಯಕ್ಚುಲಿ ಇಲ್ಲಿ ಉಸುಕು ಇರ್ತೈತೆ ಮಣ್ಣು, ಈ ಥರ ಇದ್ರ ಮಣ್ಣು ಸಿಗಂಗಿಲ್ಲ. ನಾವೆಲ್ಲೋ ಬೈಕ್ ಮೇಲ್ದು ಹೋದಾಗ ತೊಗೊಂಡು ಬರ್ತೇವೆ, ಹಂಗೆ ಅದಕ್ಕೆ ಏನೋ ಗೊತ್ತಿಲ್ಲ, ಇಲ್ಲಿ ಉಸುಕು ಇರ್ತೈತಿ ಮಣ್ಣು ಅಂದ್ರೆ ಮಣ್ಣು ಥರ ಇರೋಲ್ಲ. ಇಂಥ ಮಣ್ಣು ಸಿಗೋದು ರೇರ, ಅಥವಾ ಮನೆ ಎಲ್ಲ ಕಟ್ತಿರ್ತಾರಲ್ಲ ಅವಾಗ ಹಡ್ಡಿದಾಗ ಒಳಗಿಂದ ಇದು ಇರ್ತೈತಿ. ಸ್ವಲ್ಪ ಹಿಂಗೆ ಹದ ಮಾಡ್ಕೋಬೇಕು ಮಣ್ಣು, ಅಂದ್ರೆ ಇದಾಗ್ತೈತಿ. ನಾವು ಮನೆ ಮುಂದೆ ನೆಲ ಅಂದ್ರೆ ನೆಲಬುರ್ಕಿ ಮನೆ ಇದ್ದು ಮನೆ ಮುಂದೆ ಒಂದು ಸ್ವಲ್ಪ ಹಿಂಗೆ ಗಿಡ ಹಚ್ಚಾಕಿದ್ದು ಬಿಟ್ಕೊಂಡ್ರೆ ಅಂತೂ ಭಾಳ ಚಲೋ ಆಗ್ತೈತೆ, ಚಲೋ ಮಣ್ಣೆಲ್ಲ ಹಾಕಿ. ಬಟ್ ನನಗೆಲ್ಲ ಭಾಳ ಇಷ್ಟ, ಆದರೆ ನಾವು ಮೊದಲಿಂದನೂ ಅಪಾರ್ಟ್ಮೆಂಟ್ ಒಳಗೆ ಅದೇವಿ. ಸೊ ಎಲ್ಲಿ ನಮಗದು ಚಾನ್ಸ್ ಇಲ್ಲ, ಊರಿಗೆ ಹೋದಾಗಷ್ಟೆ. ಹಂಗಿದ್ದವರು ಹಚ್ಕೋರಿ ಗಿಡ, ಚಂದ ಅನ್ನಿಸ್ತೈತಿ. ಇದು ಒಂದು ಸ್ವಲ್ಪ ಹಿಂಗೆ ಇಲ್ಲಿ ಅಪ್ ಇರ್ತೈತಿ, ಇಲ್ಲಿದ್ದು ಡೌನ್ ಐತಿ. ಅದು ಪೇಂಟ್ ಹಂಗೆ ಹಾಕೋತಾರೆ ಅವರು. ಈಗೆಲ್ಲ ರೋಲರ್ಲೆ ಪೇಂಟ್ ಹಚ್ತಾರಲ್ಲ, ಬ್ರಷ್ಲೆ ಮಾಡಲ್ಲ. ಅದಕ್ಕೆ ಇಲ್ಲಿ ಆಳ ಇರ್ತೈತಿ. ಸೊ ಇಲ್ಲಿ ಜಾಸ್ತಿ ಬೇರಿರುವಂಥದ್ದು ಹಚ್ಚೋದು. ನನಗಂತೂ ಎಲ್ಲ ಥರ ಆ್ಯಕ್ಟಿವಿಟಿ ಒಳಗೆ ಇಷ್ಟ ಆಗ್ತೈತಿ. ಬರೀ ಕಿಚನ್ ಅಂತಲ್ಲ, ಬರೀ ಹೊರಗೆ ತಿರುಗೋದಂತಲ್ಲ. ಇದು ನೋಡಿರಿ, ಒಂದು ಸ್ವಲ್ಪ ಇಂದಿಷ್ಟರವರೆಗೂ ಇದನ್ನು ಹಿಂಗೆ ಚುಚ್ಚಿದ್ರೆ ಸಾಕು. ಯಾವಾಗ ಹಿಂಗೆ ಗಿಡ ಚುಚ್ತಿರ್ತೀವಲ್ಲ, ಈ ಬಟ್ಟೆ ಹಿಂಗೆ ಒತ್ತಬೇಕು, ಅಂದ್ರೆ ಅಷ್ಟು ಆಳ ಹೋಗ್ತೈತೆ ಅದು. ಆಮೇಲೆ ಒಂದು ಸತಿ ಇವು ಇಲ್ಲಿ ಇದು ಹಾಕ್ತಾವಲ್ಲ, ಇದು ತೊಗೊಂಡು ಮತ್ತು ಬೇರೆ ಬೇರೆ ಸಪ್ರೇಟಾಗಿ ಹಚ್ತೇನೆ. ಈಗ ಜಸ್ಟ್ ಇವು ಇದಾಗಕ್ಕೆ ಬೆಳೆತವೆ, ಇವಕ್ಕೇನು ಡೌಟೇ ಇಲ್ಲ. ಚೋಳಂಗಿ ಗಿಡ ಅಂತಾರೆ ಅನ್ನಿಸ್ತೈತೆ ನಮ್ಮ ಕಡೆ, ನಂಗೆ ಸರಿಯಾಗಿ ನೆನಪಿಲ್ಲ. ಚೋಳಂಗಿ ಅಂತಾರೇನೋ. ಭಾಳ ಚಂದ ಆಗ್ತವೆ. ಆಮೇಲೆ ಸ್ವಲ್ಪ ಮುರಿದು ಹಚ್ಚಿದ್ರೆ ಸಾಕು. ಇವಕ್ಕೇನು ಹಾಗೆ ಫುಲ್ ಬೇರೆ ಬೇಕು, ದೊಡ್ಡದು ಕಂಟಿ ಬೇಕಂತೇನಿಲ್ಲ. ನಾನಂತರೂ ಇವು ಹೋಟೆಲ್ದಾಗೆಲ್ಲ ಪಾರ್ಸಲೆಲ್ಲ ಡಬ್ಬಿ ಕೊಡ್ತಾರಲ್ಲ, ಆ ಡಬ್ಬಿ ಒಳಗೂ ಹಚ್ಚಿರ್ತೇನೆ. ಪಾಟ್ ಅಂದ್ರೆ ದೊಡ್ಡ ಪಾಟ್ ದುಡ್ಡು ಕೊಟ್ಟು ತಂದಿದ್ದೆ. ಅದು ಬಿಟ್ಟರೆ ಮುಂಬೈದಾಗ ಸ್ವಲ್ಪ ಸಣ್ಣ ತಂದಿದ್ನಿ, ಅವೆಲ್ಲ ಆಲ್ಮೋಸ್ಟ್ ಮುರಿದು ಹೋದು 10 ವರ್ಷ ಆಯ್ತು. ಇವು ಇಲ್ಲಿ ತೊಗೊಂಡಿದ್ದು ಸಿಮೆಂಟದ್ದು ಅದಾವ, ಅವು ದೊಡ್ಡದವು, ಚಲೋ ಅದಾವು. ಇದೊಂದು ವೆರೈಟಿ, ಇದ್ರೊಳಗೆ ಮತ್ತೇನೋ ಒಂಥರ ವೆರೈಟಿ. ಇದು ಆರೆಂಜ್ ನನ್ನ ಫೇವ್ರೇಟ್. ನೀವು ನಿಮ್ಮ ಮನೆ ಮುಂದೆ ಎಷ್ಟು ಜಾಗ ಐತಿ ಅದ್ರಾಗ ಸಣ್ಣದು ಗಾರ್ಡನ್ ಮಾಡ್ಕೊರಿ, ಚಂದ ಅನ್ನಿಸ್ತೈತಿ. ಅಟ್ಲೀಸ್ಟ್ ಒಂದು ಆಲಿವರ, ಒಂದು ತುಳಸಿ, ಇಂಥವು ಸಣ್ಣ ಪುಟ್ಟ ಫ್ಲವರ್ ಹಾಕಿ ಅವ ಡೈಲಿ ಒಂದು ಮಗ್ ನೀರೊಳಗೆ ಎಲ್ಲನೂ ಹಾಕ್ಬೋದು. ಆಮೇಲೆ ಇದು ಆಲಿವರ ತುಳಸಿಗೇನು ಅಷ್ಟು ನೀರು ಬೇಕಾಗಿಲ್ಲ, ಸ್ವಲ್ಪ ಹಾಕಿದ್ರು ಸಾಕು. ಆಮೇಲೆ ಈ ಥರ ಶೋ ಪ್ಲಾಂಟ್ಸ್ ಇರ್ತಾವಲ್ಲ, ಅಂದರೆ ಇವು ಫ್ಲವರ್ದು, ಇವು ಸಣ್ಣ ಇದು ಆದರೂ ಸಾಕು. ಇವ್ರ ಸಲುವಾಗಿ ಏನು ದುಡ್ಡು ಖರ್ಚು ಮಾಡಿ ಪಾಟ್ ಗಿಟ್ ಹಾಕೋದು ತರೋದಿಲ್ಲ. ನೋಡಿರಿ, ಇದು ನನ್ನ ಸಣ್ಣ ಗಾರ್ಡನ್ ಚಂದ ಇದೆ. ಅದು ಪಾಟ್ ರೆಡಿ ಆಗುತ್ತೆ. ಮತ್ತು ಇದು ಡೈಲಿ ಹೆಂಗೆ ಆಗ್ತೈತಿ, ನಾನು ಡೈಲಿ ಬ್ಲಾಗ್ ಒಳಗೆ ಮತ್ತೆ ಶೇರ್ ಮಾಡ್ತೀನಿ. ಇದು ನೋಡಿರಿ, ಇದು ಎಷ್ಟು ಚಲೋ ಬೆಳೆದೈತಿ. ನಾನು ಬೆಳಗ್ಗೆ ವಾಕಿಂಗ್ ಬಂದೇನಿ. ವಾಕಿಂಗ್ ಮುಗಿಸ್ಕೊಂಡು ಮತ್ತು ಹುಡುಗರಿಗೆ ಅಡುಗೆ, ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು ಎಲ್ಲ ಮಾಡಿ ರೆಗ್ಯುಲರ್ ರುಟೀನ್ ವರ್ಕ್ ಎಲ್ಲ ಮಾಡಬೇಕು. ಇಫ್ ಪಾಸಿಬಲ್ ನಾನು ಈಗ ವಾಕಿಂಗ್ ಆದ್ಮೇಲೆ ಸೈಕ್ಲಿಂಗು ಮಾಡೇ ಹೋಗ್ಬಿಡ್ತೀನಿ. ಯಾಕಂದರೆ ಈವ್ನಿಂಗ್ ಭಾಳ ಟಯರ್ಡ್ ಅನ್ಸ್ಬಿಡ್ತೈತಿ. ಮತ್ತು ಮಕ್ಕಳು ರವಿ ಹಸ್ಬೆಂಡ್ ಎಲ್ಲ ಸಂಜೆಗೆ ಬಂದಿರ್ತಾರೆ, ಅವ್ರ ಜೋಡಿ ಇದ್ದಂಗೆ ಅನಿಸೋದಿಲ್ಲ. ಸೊ ಬೆಟ್ರ್ ಡೇ ಟೈಮ್ ಒಳಗೆ ನಾನು ಸೈಕ್ಲಿಂಗ್ ಮಾಡ್ಬೇಕು ಅಂದ್ಕೊಂಡೇನಿ. ನೋಡ್ತೇನೆ. ಇಲ್ಲಿ ಒಂದು ಸ್ವಲ್ಪ ಮಳೆ ಇರೋದಕ್ಕೆ ಚಲೋ ಗ್ರೀನ್ ಆಗೈತಿ, ಇಲ್ಲಾಂದ್ರೆ ಫುಲ್ ಬಿಸಿಲು ಇರ್ತೈತಿ.
ಇದೇ ನಾವು ವಾಕಿಂಗ್ ಬರೋ ಏರಿಯಾ, ಎಕ್ಸ್ಟೆನ್ಷನ್ ಏರಿಯಾ ಐತಿದೆ, ಚಲೋ ಐತಿ ಇಲ್ಲಿ. ಆಮೇಲೆ ಮಡ್ ರೋಡ್ ಐತಿ, ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇರ್ತೈತಲ್ಲ ಮಡ್ ರೋಡ್ ಒಳಗೆ ನಡೀದು ಚಲೋ. ಅದ್ರೊಳಗೆ ನನಗೆ ಈ ಥರ ಹಿಂಗೆ ಉಸುಕು ಇರ್ತೈತಿ ಇಲ್ಲೆಲ್ಲ, ಕಾಲು ಉಸುಕೊಳಗೆ ಇಟ್ಕೊಂಡು ಅಡ್ಡಾಡ್ತಿರ್ತೇನೆ, ಮಜಾ ಅನ್ನಿಸ್ತೈತಿ ನಂಗೆ. ಮೊದಲಿಂದ ಉಸುಕ್ ಮೇಲೆ ಬರೆಗಾಲ ಅಡ್ಡಾಡೋದು ಇಷ್ಟ, ಬಟ್ ಏನು ಮಾಡೋದು ಈಗೆಲ್ಲ ಹಂಗೆ ನಡೆಯಂಗಿಲ್ಲ, ಭಾಳ ಗಲೀಜು ಇರ್ತೈತೆ ಎಲ್ಲ ಕಡೆ. ಅದು ಇದು ಇನ್ಫೆಕ್ಷನ್ ಅಂದ್ಕೊಂಡು ಹಂಗೆ ಹೋಗೋಕ್ಕಾಗೋದಿಲ್ಲ. ಓಕೆ, ನಾನು ಚಪ್ಪಲ್ಲ ಹಾಕ್ಕೊಂಡು ಹೋಗ್ತೇನೆ ವಾಕಿಂಗ್, ಯಾಕಂದ್ರೆ ನಂಗೆ ಶೂಸ್ ಇಷ್ಟ ಆಗಂಗಿಲ್ಲ. ಆಮೇಲೆ ನಂಗೆ ಕಾಲು ಪ್ಯಾಕ್ ಮಾಡ್ಕೊಂಡಿರೋದು ಇಷ್ಟ ಆಗಂಗಿಲ್ಲ, ಶೂಸೇ ಇಷ್ಟ ಆಗ್ತಾವೆ. ಇದು ಚಪ್ಪಲ್ಲೇ ಇಷ್ಟ ಆಗ್ತಾವೆ ಫ್ರೀ ಆಗಿರ್ಬೇಕಂತಂದ್ರೆ. ಆಮೇಲೆ ಇಲ್ಲಿ ಗಾಡಿನೂ ಜಾಸ್ತಿ ಓಡಾಡ್ತಿರಂಗಿಲ್ಲ, ಸೊ ಆರಾಮಾಗಿ ಅಡ್ಡಾಡ್ಬೋದು. ಇಲ್ಲ ಅದೊಂಥರ ಟೆನ್ಷನ್ ಅನ್ನಿಸ್ಬಿಡ್ತೈತಿ ಗಾಡಿ ಎಲ್ಲ ಬರುವಾಗ. ನಾವು ಮೊದಲು ಎಲ್ಲರೂ ಸೇರಿ ಹೋಗ್ತಿದ್ವಿ, ಮಕ್ಕಳನ್ನ ಕರ್ಕೊಂಡು, ನಾನು ಹಸ್ಬೆಂಡು ಈವ್ನಿಂಗ್ ಹೋಗ್ತಿದ್ವಿ.